ನಾಡಿನ ನಾಡಿ ಸ್ಪಂದನ ಚಂದನ ಚಂದನ ಚಂದನ. ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ ಚಂದನ ಚಂದನ. ರೈತ ಅಂದ್ರೇನೆ ಖುಷಿ ಆಗ್ತದೆ. ಇನ್ನು ಕೃಷಿ ಜಾತ್ರೆ ಬಗ್ಗೆ ಕೇಳಿದ್ರೆ ಎಷ್ಟು ಖುಷಿ ಆಗ್ಬಾರ್ದು, ತುಂಬಾ ಖುಷಿ ಅನ್ನಿಸ್ತದೆ. ಜಗತ್ತು ನಿಂತಿರೋದು ರೈತನ ಶ್ರಮದ ಮೇಲೆ. ರೈತನ ಬೆವರು ಎಷ್ಟು ಚಂದ ಬರ್ತದೋ ಅಷ್ಟು ದೇಶ ಸುಭಿಕ್ಷವಾಗಿರ್ತದೆ. ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ, ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ, ಆತನ ತನು ಶುದ್ಧ ಮನಶುದ್ಧ ಭಾವಶುದ್ಧ, ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ವಚನಕಾರರು ಹೇಳ್ತಾರೆ. ಅಂದ್ರೆ ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಜಗತ್ತಿನ 84 ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ, 84 ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ರೆ ಅದು ರೈತ ಮಾತ್ರ. ಕುವೆಂಪು ಒಂದ್ ಕಡೆ ಬರೀತಾರೆ, ರಾಜ್ಯಗಳೆಳೆಯಲಿ ರಾಜ್ಯಗಳು ಉಜಿಸಲಿ ಹಾರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುವುದು ಬಿಡುವುದೇ ಇಲ್ಲ, ನೇಗಿಲ ಕುಳದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ. ಅಂದ್ರೆ ನಾವೆಲ್ಲ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ, ರೈತನ ಕುಳ 3 ವರ್ಷ ನೇಗಿಲ ಕುಳ ನೆಲಕ್ಕೆ ಹೋಗದಿದ್ರೆ 3 ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ. ರೈತ ಇರೋದಕ್ಕೆ ಜಗತ್ತು ಬದುಕಿರೋದು, ನಾವೆಲ್ಲ ಬದುಕಿರೋದು. ರೈತನ ಆಶೀರ್ವಾದ, ರೈತನ ಕರುಣೆಯಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ. ಅಂತಹ ಸಹಸ್ರಾರು ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದ ಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಸದ್ಭಕ್ತ ಜನ ಸಂದೋಹ ಕಷ್ಟ ಸಂಚಯ ನಾಶಕಂ ಕಾಮಕಾಲ ಭಯಾತೀತಂ ಶಿವರಾತ್ರೀಶ್ವರಂ ಭಜೆ. ಮೊದಲಿಗೆ ಸುತ್ತೂರು ಗುರು ಪರಂಪರೆಯನ್ನು ಭಕ್ತಿಪೂರ್ವಕವಾಗಿ ಮನಸ್ಸಿನಲ್ಲಿ ಸ್ಮರಿಸುತ್ತಾ, ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳವರನ್ನು ಭಕ್ತಿಪೂರ್ವಕವಾಗಿ ಮನಸ್ಸಿನಲ್ಲಿ ಸ್ಮರಿಸಿ ನಮಸ್ಕರಿಸುತ್ತಾ, ಅವ್ರಿಗೂ ಕೂಡ ವಂದಿಸುತ್ತಾ ಹಾಗೂ ತಮ್ಮೆಲ್ಲರಲ್ಲೂ ಶರಣಾರ್ಥಿಗಳು. ನಾನು ಓದಲೆಲ್ಲ ಹೇಳ್ತಾ ಇರ್ತೀನಿ ಪರಮ ಪೂಜ್ಯರ ಬಗ್ಗೆ. ನಾವು ಅವರು ಜೀವಿಸಿರುವಂತ ಒಂದು ಅವಧಿಯಲ್ಲಿ ನಾವು ಇದ್ದಂಥದ್ದು ಬಹಳ ಒಂದು ಪುಣ್ಯ. ಹಾಗೆ ನಾವು ನಮ್ಮ ಮನೆಗಳಲ್ಲಿ ನಮ್ಮ ಪೂರ್ವಜರು ಹೇಳ್ತಾರೆ, ಅವರು ತಮ್ಮ ಅನುಭವಗಳನ್ನ ಹಂಚ್ಕೊಳ್ಬೇಕಾದ್ರೆ ಹೇಳ್ತಾರೆ, ನಾವು ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ವಿ. ನಾವು ಗಾಂಧಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಹಾಗೂ ಚಂದ್ರಶೇಖರ್ ಆಜಾದ್ ಅಂತ ಮುಂತಾದ ಸ್ವಾತಂತ್ರ್ಯ ಹೋರಾಟರ ಕಾಲದಲ್ಲಿ ನಾವು ಜೀವಿಸಿದ್ವಿ ಅಂತ. ಅದೇ ರೀತಿ ನಮ್ಮಗಳಿಗೆ, ನಮ್ಮ ಯುವ ಪೀಳಿಗೆಗೆ ಒಂದು ಹೇಳ್ಕೊಳ್ಳಕ್ಕೆ ಒಂದು ಹೆಮ್ಮೆ ವಿಚಾರ ಅಂದ್ರೆ, ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳವರು ಜೀವಿಸಿದಂತಹ ಒಂದು ಅವಧಿಯಲ್ಲಿ ನಾವೆಲ್ಲ ಬದುಕಿದ್ದು ಅಥವಾ ನಾವು ಇರ್ತಕ್ಕಂಥದ್ದು ಒಂದು ಬಹಳ ಪುಣ್ಯ ಅಂತ ಭಾವಿಸ್ತೇನೆ. ಈ ಭಾರತ ದೇಶದಲ್ಲಿ ಸಾಕಷ್ಟು ಜನ ಸಂತರು, ಮಹಂತರು, ಬಹಳ ಹಿರಿಯರು, ಅನುಭಾವಿಗಳು ಇದ್ದಾರೆ, ಜೀವಿಸಿ ಹೋಗಿದ್ರು. ಆದ್ರೆ ನಾವು ಕಂಡಂತಹ ಅಪರೂಪದ ಸಂತರು ಅಂದ್ರೆ ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳವರು. ಯಾಕೆ ಅಂದ್ರೆ ಒಂದು ವಚನ ಇದೆ, ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನಡೆ ನುಡಿಯೊಳಗೆ ಪರಿಪೂರ್ಣ ತುಂಬಿ ಲಿಂಗವ ಪೂಜಿಸಿದಲ್ಲಾತನೇ ಅಚ್ಚ ಶರಣ ನೋಡ ಅಖಂಡೇಶ್ವರ ಅಂತ ಹಿರಿಯರು ಹೇಳ್ತಾರೆ. ಅಂದ್ರೆ ನುಡಿದಂತೆ ನಡೆ ಇರಬೇಕು,
ನಡೆದಂತೆ ನುಡಿ ಇರಬೇಕು ಎನ್ನುವುದು ಶರಣರ ಮಾತೃವಾಕ್ಯವಾಗಿತ್ತು. ಅದನ್ನ ನಾವು ಬೇರೆ ಯಾರಲ್ಲೂ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಪರಮ ಪೂಜ್ಯರೊಬ್ಬರನ್ನ ಬಿಟ್ಟು ಅಂತ ನಾನು ವೈಯಕ್ತಿಕವಾಗಿ ನನ್ನ ಅನುಭವವನ್ನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಪರಮ ಪೂಜ್ಯರು ಯಾವಾಗ್ಲೂ ಈ ವಚನದಂತೆ ಅವ್ರು ನುಡಿದಂತೆ ನಡೆಯುತ್ತಿದ್ರು, ಅಥವಾ ಅವ್ರು ಯಾವ ರೀತಿ ನಡೆಯಿತ್ತು ಅದರಂತೆ ನಡೆ ಅವ್ರದ್ದಾಗಿತ್ತು. ಅದನ್ನೇ ಬಸವಣ್ಣನವರು ಕೂಡ ನುಡಿಯೊಳಗಾಗಿ ನಡೆಯದಿರ್ದಡೆ ಮೆಚ್ಚನ ಕೂಡಲ ಸಂಗಮ ದೇವ ಅಂತ ಅವರ ವಚನದಲ್ಲೂ ಕೂಡ ಅವ್ರು ಅದನ್ನ ಹೇಳ್ತಾರೆ. ಆಮೇಲೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳದವ್ರದ್ದು ಮಾತು ಬಹಳ ಮೃದುವಾಗಿರ್ತಿತ್ತು. ಅದು ಎಷ್ಟೇ ಹಿರಿಯರು ಇದ್ರು ಕೂಡ ಅಥವಾ ಎಷ್ಟೇ ಕಿರಿಯರಿದ್ರು ಕೂಡ ಅವ್ರಿಗೆ ಬಹಳ ಅರ್ಥವಾಗುವ, ಎಷ್ಟೇ ಕ್ಲಿಷ್ಟಕರ ವಿಚಾರಗಳಿದ್ರು ಬಹಳ ಅರ್ಥವಾಗುವ ರೀತಿ, ಸರಳವಾಗುವ ರೀತಿಯಲ್ಲಿ ಪರಮ ಪೂಜ್ಯರು ಎಲ್ರಿಗೂ ಕೂಡ ಸರಳವಾಗಿ ಸುಲಭವಾಗಿ ಅರ್ಥವಾಗುವಂಗೆ ತಿಳಿಸ್ಕೊಡ್ತಿದ್ರು. ಅವ್ರ ಮಾತು ಎಷ್ಟು ಮೃದುವಾಗಿರ್ತಿತ್ತು ಅಂದ್ರೆ ಆ ಮಾತಿನಲ್ಲಿ ಮೃದುತ್ವ, ಮಾತೃತ್ವ, ಹಾಗೂ ಎಲ್ಲಿ ಅವ್ರ ಮಾತಿನಿಂದ ಯಾವ್ದಾದ್ರೂ ಒಂದು ಜೀವಿಗೆ ತೊಂದರೆ ಆಗ್ಬಿಡುತ್ತೇನೋ ಅನ್ನೋ ಅಷ್ಟು ಮೃದುವಾಗಿ, ಅಷ್ಟು ಸರಳವಾಗಿ ಅವರು ಮಾತನಾಡ್ತಿದ್ದನ್ನ ನಾವೆಲ್ಲ ನೋಡಿದೀವಿ. ನನಗೆ ವೈಯಕ್ತಿಕವಾಗಿ ಅವ್ರನ್ನ ಬಹಳ ಹತ್ತಿರದಿಂದ ನೋಡ್ಲಿಕ್ಕೆ ಬಹಳಷ್ಟು ಒಂದು ಅವಕಾಶ ಇತ್ತು. ಸಾಕಷ್ಟು ಬಾರಿ ಪೂಜ್ಯರ ಜೊತೆ ಬಹಳಷ್ಟು ಬಾರಿ ಅವ್ರ ಜೊತೆಗೆ ಹೊರಗಡೆ ಹೋಗುವಂತ ಅವಕಾಶಗಳು ನನಗೆ ಸಿಕ್ಕಿತ್ತು. ಸಾಮಾನ್ಯವಾಗಿ ನಾವೆಲ್ಲ ವಿದೇಶ ಪ್ರಯಾಣ ಹೊರಟಾಗ ನಮ್ಮ ಬ್ಯಾಗು 2 ಅಥವಾ 3 ಇರ್ತಿತ್ತು. ವಾಪಸ್ ಬರ್ಬೇಕಾದ್ರೆ ಅದು 5-6 ಬ್ಯಾಗ್ ಆಗ್ತಿತ್ತು. ಆದ್ರೆ ನಾವು ಸಾಕಷ್ಟು ಬಾರಿ ಪೂಜ್ಯರ ಜೊತೆ ವಿದೇಶಕ್ಕೆ ಪ್ರಯಾಣ ಬೆಳೆಸಿದಾಗ ಅವರ ಲಗೇಜ್ ಎಷ್ಟಿರ್ತಿತ್ತು, ಬರ್ಬೇಕಾದ್ರೂ ಕೂಡ ಅವ್ರದ್ದು 2 ಬ್ಯಾಗೇ ಅಷ್ಟೇ ಇರ್ತಿತ್ತು. ಅದನ್ನ ನಾವು ನೋಡಿ ಬಹಳ ಅವ್ರನ್ನ ನೋಡಿ ಕಲಿಬೇಕಾಗ್ತಿತ್ತು. ಯಾಕೆಂದ್ರೆ ಅವ್ರಿಗೆ ಪೂಜ್ಯರಿಗೆ ಲೌಕಿಕ ಚಿಂತನೆಗಳು, ಲೌಕಿಕವಾಗಿ ಬಹಳ ಯಾವುದೇ ವಸ್ತು ಕಡೆ ವ್ಯಾಮೋಹ ಇರಲಿಲ್ಲ. ಆದ್ರೆ ನಮ್ಮಗಳಿಗೆ ಮಾತ್ರ ಓದಲ್ಲೆಲ್ಲ ಅದು ತಗೋಬೇಕು ಇದು ತಗೋಬೇಕು ಅನ್ನೋದನ್ನ ನಮ್ಮ ಮನಸ್ಸಿನಲ್ಲಿ ಇರ್ತಿತ್ತು. ಆದ್ರೆ ಪೂಜ್ಯರಿಗೆ ಅದ್ಯಾವುದೂ ಇರ್ಲಿಲ್ಲ. ಅವ್ರದ್ದು ಒಂದು ಜೊತೆಗೆ ಇಟ್ಕೊಳ್ತಿದ್ದಿದ್ದು ಒಂದು ಪುಸ್ತಕ ಮಾತ್ರ. ಅದು ಬಿಟ್ರೆ ಅವ್ರದ್ದು ಪೂಜೆ ಸಾಮಾನು ಅಥವಾ ಬಟ್ಟೆ ಬಿಟ್ರೆ ಬೇರೆ ಏನು ಇರ್ತಿರ್ಲಿಲ್ಲ ಅವ್ರ ಬಳಿ. ಅದನ್ನ ನೋಡಿ ಒಂದು ಸನ್ಯಾಸಿ ಹೇಗಿರ್ಬೇಕು ಅನ್ನೋದನ್ನ ಅವರ ಒಂದು ನಡೆ ಮೂಲಕ ಅವರು ನಮ್ಗೆ ತಿಳಿಸ್ಕೊಡ್ತಿದ್ರು. ಆದ್ರೆ ಇವತ್ತು ಪೂಜ್ಯರು ನಮ್ಮ ನಡುವೆ ಭೌತಿಕವಾಗಿಲ್ಲ, ಆದರೆ ಅವರ ಚಿಂತನೆಗಳ ಮುಖಾಂತರ ನಾವು ಜೀವನ ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದನ್ನ ಅವರ ಮಾತಿನ ಮೂಲಕ, ಅವರ ನಡೆ ಮೂಲಕ ನಮ್ಗೆಲ್ಲ ಬಹಳಷ್ಟು ತಿಳಿಸ್ಕೊಟ್ಟಿದ್ದಾರೆ. ಅವರು ಎಲ್ಲರೂ ಹೇಳಿರುವ ಹಂಗೆ ಭೌತಿಕವಾಗಿ ನಮ್ಮ ನಡುವೆ ಇಲ್ಲದೆ ಇದ್ರೂ ಅವರ ಒಂದು ಚಿಂತನೆಗಳ ಮುಖಾಂತರ ಅವರು ನಮ್ಮ ಜೀವನದಲ್ಲಿ ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರ್ತಾರೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಭಾಳ ಕೆಡಿಸ್ಕೋಬಾರ್ದು. ಈ ಜಗತ್ತಿನಾಗ ಎಲ್ಲ ನಡೆಯೋದು ಸುಮ್ಮನೆ ನೋಡ್ಕೋತಿ. ಅತ್ಯತ್ತ ನೋಡಿದಡತ್ತತ್ತ ನೀನೇ ದೇವ ಕೂಡಲ ಸಂಗಮ ದೇವ. ಸರ್ವಭರಿತನಾಗಿ ಮುಖದೋರ ಚನ್ನಮಲ್ಲಿಕಾರ್ಜುನ. ಸುಮ್ಮನೆ ಚಂದಿರೋದನ್ನು ನೋಡ್ಕೋತ ಹೋಗೋದು, ಏನೇನು ಒಳ್ಳೇದದ ಮಾತನಾಡ್ತಾ ಹೋಗೋದು. ಇಷ್ಟು ಮಾಡಿ ಬಿಟ್ಟರೆ ಬದುಕು ಎಷ್ಟು ಅತ್ಯದ್ಭುತವಾಗಿ ಬಿಡ್ತದೆ. ಅದಕ್ಕೆ ಇಲ್ಲಿ ಬೆಳಕ ಒಳ್ಳೇದ ಮಾಡ್ತೀಯಲ್ಲ ಮಂದಿಗೆ ಅದನ್ನು ಮರೆತು ಬಿಡು, ನೀ ಆರಾಮಿರ್ಬೇಕಾದ್ರೆ. ಏನು ಮಂದಿಗೆ ನೀನು ಒಳ್ಳೆಯದನ್ನ ಮಾಡ್ತೀಯಲ್ಲ, ಮಾಡಿ ಸಂತೋಷ ಪಟ್ಟು ಮರೆತು ಬಿಡು. 2ನೇದ್ದು, ಯಾರಾದರೂ ನಮಗೆ ಕೆಟ್ಟ ಹಿಂದೆ ಮಾಡಿದ್ರೆ ಮರೆತು ಬಿಡು. 2 ಮರೆಯೋದು, 2 ನೆನಪಿಟ್ರೆ ಜೀವನ ಚಿತ್ರಪಟವನ್ನು ನೀವು ನೋಡಿದಾಗ ಒಂದು ಉತ್ತಮವಾದ ಸಂದೇಶ ನಮಗೆ ಸಿಗುತ್ತೆ. ಒಂದು ಕಡೆಗೆ ನಾನು ಹೀಗೆ ಉಪನ್ಯಾಸ ಮಾಡ್ತಾ ಇದ್ದೆ. ಉಪನ್ಯಾಸ ಮುಗಿದ ಮೇಲೆ ಒಬ್ಬರು ಬಂದು ಕೇಳಿದರು, ಸ್ವಾಮೀಜಿ ಭಗವದ್ಗೀತಾ ಉಪದೇಶದ ಫೋಟೋ ನಮ್ಮ ಮನೇಲಿ ದೊಡ್ಡದಾಗಿದೆ, ನಿಮ್ಮ ಆಶ್ರಮಕ್ಕೆ ಇಟ್ಟುಕೊಳ್ತೀರಾ ಇದನ್ನು ಕೇಳಿದರು. ನಾನು ಕೇಳಿದ್ದೆ,
ನೀವು ಯಾಕೆ ನನಗೆ ಕೊಡ್ತಾ ಇದ್ರಿ, ದೊಡ್ಡದಾಗಿದೆ ಚೆನ್ನಾಗಿದೆ ಅಂದರೆ ನೀವೇ ಇಟ್ಕೊಳ್ಬಹುದಲ್ಲ ಅಂದೆ. ಇಲ್ಲ, ಯಾರೋ ಹೇಳಿದರು ಭಗವದ್ಗೀತೆ ಫೋಟೋ ಇಟ್ಕೊಂಡ್ರೆ ಜಗಳ ಆಗ್ತದಂತೆ ಮನೆಯಲ್ಲಿ, ಅದಕ್ಕೆ ನಿಮಗೆ ತಂದು ಕೊಡ್ತೇನೆ ಅಂದರು. ನಾನು ಹೇಳಿದ್ರು, ಯಾರೋ ನಿಮಗೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಮಹಾಭಾರತ ಇಟ್ಕೊಂಡ್ರೆ ಭಗವದ್ಗೀತೆ ಇಟ್ಕೊಂಡ್ರೆ ಜಗಳ ಆಗತ್ತೆ ಅಂತ ಹೇಳಿ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಆಗೋ ಜಗಳ ತಪ್ಪತ್ತೆ ನೀವು ಇಟ್ಕೊಂಡ್ರೆ ಅಂತ ಹೇಳಿದೆ ನಾನು. ಅವರು ಕೊನೆಗೆ ತಂದು ಕೊಟ್ಟರು ನನಗೆ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಇದೆ ಭಗವದ್ಗೀತೆಯ ಉಪದೇಶ ಮಾಡಿದ ಒಂದು ಚಿತ್ರ ಇದು. ಕೃಷ್ಣ ಉಪದೇಶ ಮಾಡ್ತಾ ಇದ್ದಾನೆ ಅರ್ಜುನನಿಗೆ. ಇಲ್ಲಿ ರಥ ಇದೆ, ಆ ಕಡೆ ಈ ಕಡೆ ಸೈನ್ಯ ತೋರಿಸ್ಲಿಕ್ಕೆ ಜಾಗ ಇಲ್ಲ. ಸಾಮಾನ್ಯವಾಗಿ 7-11 ಅಕ್ಷೋಹಿಣಿ ಸೈನ್ಯವನ್ನು ತೋರಿಸಿ ಮಧ್ಯದಲ್ಲಿ ಅರ್ಜುನ ಕೃಷ್ಣನ ಪಾದದ ಬುಡದಲ್ಲಿ ನಮಸ್ಕರಿಸ್ತಾನೆ. ಅರ್ಜುನ ಚಿನ್ಮುದ್ರೆಯನ್ನು ತೋರಿಸ್ತಾ, ಕೃಷ್ಣನು ಚಿನ್ಮುದ್ರೆ ತೋರಿಸ್ತಾ ಅರ್ಜುನಿಗೆ ಉಪದೇಶ ಮಾಡ್ತಾ ಇರತಕ್ಕಂಥ ಚಿತ್ರ ಅದು. ಆ ಚಿತ್ರ ಬಹಳ ಅದ್ಭುತವಾದ ಸಂದೇಶವನ್ನು ಕೊಡುತ್ತೆ ನಮಗೆ. ಮೊದಲನೇ ಸಂದೇಶ ಏನು ಅಂದರೆ, ಭಗವದ್ಗೀತೆ ಉಪದೇಶಿಸಿದ್ದು ಒಂದು ರಣರಂಗದಲ್ಲಿ ಅಂತ, ಒಂದು ಯುದ್ಧರಂಗದ ಮಧ್ಯದಲ್ಲಿ. ಗೀತೆಯನ್ನು ಉಪದೇಶಿಸಿದವನು ಸನ್ಯಾಸಿ ಅಥವಾ ಋಷಿ ಅಲ್ಲ, ಕೇಳಿದವನು ಒಬ್ಬ ಸನ್ಯಾಸಿ ಅಲ್ಲ. ವ್ಯವಹಾರ ಪ್ರಪಂಚದಲ್ಲಿ ಚೆನ್ನಾಗಿ ತಮ್ಮನ್ನು ತೊಡಗಿಸಿಕೊಂಡಂತಹ ಸದ್ಗೃಹಸ್ಥರು. ಗೀತೆಯ ಉಪದೇಶ ನಡೆದ ಸ್ಥಳವೂ ಕೂಡ ಅತ್ಯಂತ ಪ್ರಶಾಂತವಾದಂತಹ ಯಾವುದೋ ಅರಣ್ಯವಲ್ಲ ಅಥವಾ ನದಿ ತೀರವಲ್ಲ, ಆಶ್ರಮವಲ್ಲ, ರಣರಂಗ ಅದು. ಇದು ಏನು ಸಂದೇಶ ಕೊಡುತ್ತೆ ಅಂದರೆ, ಭಗವದ್ಗೀತೆ ಸಾಮಾನ್ಯ ಜನರಿಗೆ ತೀರ ಅವಶ್ಯಕವಾದಂತಹ ಗ್ರಂಥ. ಉಪನಿಷತ್ತು, ಬ್ರಹ್ಮಸೂತ್ರ ಮುಂತಾದ ಉದಾತ್ತ ಶ್ರೇಷ್ಠ ಚಿಂತನೆಗಳನ್ನು ಚಿಂತನೆ ಮಾಡೋದಕ್ಕೆ ವೈರಾಗ್ಯ, ತುಂಬ ಪ್ರಶಾಂತವಾದಂತಹ ಕಾಡು, ಆಶ್ರಮ ಅಂತ ಜಾಗ. ಉಪದೇಶ ಮಾಡುವವರು ವಿರಕ್ತರು, ಕೇಳುವವರು ವಿರಕ್ತರು. ಆದರೆ ಇದರಲ್ಲಿ ಪರಿಸ್ಥಿತಿ ಹಾಗಿಲ್ಲ. ಕೇಳುವವನು ಸರಕ್ತ, ಹೇಳುವವನು ಸರಕ್ತ. ಅಂದರೆ ಸಂಸಾರದಲ್ಲಿರುವವರು ಅಂತ. ಸಂಸಾರದ ತಾಪತ್ರಯಗಳ ಮಧ್ಯೆ, ಜಂಜಾಟಗಳ ಮಧ್ಯೆ, ದ್ವಂದ್ವಗಳ ಮಧ್ಯೆ, ಘರ್ಷಣೆಗಳ ಮಧ್ಯೆ ಶಾಂತಿ ಬೇಕು, ಸಮಾಧಾನ ಬೇಕು ಎನ್ನುವವರಿಗೆ ಕೈಪಿಡಿ ಯಾವುದಪ್ಪ ಅಂದರೆ ಶ್ರೀಮದ್ ಭಗವದ್ಗೀತೆ. ಅದಕ್ಕೆ ಒಬ್ಬರು ಕವಿಗಳು ಹೇಳ್ತಾರೆ, ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣನು ತೋರಿದ ರಸ್ತೆ ಕರ್ಮಣ್ಯೇ ವಾಧಿಕಾರಸ್ತೆ ಅಂತ. ದಿಕ್ಕೆಟ್ಟು ನಿಂತ ನರನಿಗೆ ನಾರಾಯಣನು ತೋರಿದ ರಸ್ತೆ ಅಂತೆ ಅದು. ವ್ಯಾಸರು ಕೂಡ ಒಂದು ಕಡೆಯಲ್ಲಿ ಹೇಳ್ತಾರೆ, ಗೀತಾ ಸುಗೀತಾ ಕರ್ತವ್ಯ ಕಿಮನ್ಯೈಹಿ ಶಾಸ್ತ್ರ ವಿಸ್ತರೈಹಿ ಯಾ ಸ್ವಯಂ ಪದ್ಮನಾಭಸ್ಯ ಮುಖಪದ್ಮಾದ್ವಿನಿಸೃತ. ಅನೇಕ ಶಾಸ್ತ್ರಗಳೆಲ್ಲ ಯಾಕೆ ಬೇಕು, ಭಗವದ್ಗೀತೆ ಒಂದಿದ್ರೆ ಸಾಕು ಅಂತ ಅದಕ್ಕೆ ಅರ್ಥ. ಅಂದರೆ ಸಕಲ ಶಾಸ್ತ್ರಗಳ ಸಾರವನ್ನು ಭಗವದ್ಗೀತೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿಯೂ ವಿಶೇಷವಾಗಿ ಸಂಸಾರದ ಮಧ್ಯದಲ್ಲಿ ಇದ್ದುಕೊಂಡು ಅದನ್ನು ಎದುರಿಸೋದು ಹೇಗೆ. DVG ಭಗವದ್ಗೀತಾ ಉಪನ್ಯಾಸಕ್ಕೆ ವ್ಯಾಖ್ಯಾನಕ್ಕೆ ಕೊಟ್ಟಿರುವ ಹೆಸರು ಜೀವನ ಧರ್ಮ ಯೋಗ. ಜೀವನ ಎನ್ನುವ ಧರ್ಮವನ್ನು ಯೋಗದ ರೂಪದಲ್ಲಿ ಆಚರಿಸುವುದು ಹೇಗೆ. ಬದುಕೊಂದು ಕದನವೆಂದಂಜಿ ಬಿಟ್ಟೋಡುವನು ಕವಳವಾಗುವನೆ, ವಿಧಿಯಲಿ ಬಾಯಲಿ ಕವಳವಾಗದುಳಿಯುವನೇ, ಎದೆಯನುಕ್ಕಾಗಿಸುತ ಮತಿಗದಯ ಪಿಡಿದು ನೀನ್ ಎದುರು ನಿಲೆ ವಿಧಿಯೊಲಿವ ಮಂಕುತಿಮ್ಮ. ಕಷ್ಟಗಳಿದೆ, ನಷ್ಟಗಳಿದೆ, ದುಃಖಗಳಿದೆ, ತಾಪತ್ರಯಗಳಿದೆ. ಸಂಸಾರ ಅಂದಮೇಲೆ ಇರೋದು ಹಾಗೇ. ಅರ್ಜುನ ಬಿಟ್ಟು ಓಡ್ತೇನೆ, ಕಾಡಿಗೆಲ್ಲ ಹೋಗ್ತೇನೆ, ಭೈಕ್ಷಚರ್ಯೆಯನ್ನು ಮಾಡ್ತೇನೆ ಅಂತ ಯೋಚನೆ ಮಾಡಿದ್ದ. ಕೃಷ್ಣ ಹೇಳ್ತಾನೆ, ಇಲ್ಲ, ನೀನು ಇಲ್ಲಿಂದ ತಪ್ಪಿಸಿಕೊಂಡು ಅಲ್ಲಿಗೆ ಹೋದರೆ ಸಮಸ್ಯೆ ಪರಿಹಾರ ಆಗತ್ತೆ ಅಂತ ನೀನು ತಿಳ್ಕೊಂಡಿದ್ದೀಯ. ಸಮಸ್ಯೆ ಇರುವುದು ಹೊರಗಲ್ಲ ಅರ್ಜುನ, ನಿನ್ನೊಳಗೆ. ಮನೆಯ ತೊರೆದೋಡಲೇಂ ವನಗುಹೆಯ ಸಾರಲೇಂ ತನುವನುಗ್ರ ವ್ರತಗಳಿಂದ ದಂಡಿಸಲೇಂ ಬಿನದಗಳ ನರಸಿ ನೀನು ಊರೂರ ಅಲೆದೊಡೇಂ ಮನವ ತೊರೆದಿರಲಹುದೆ ಮಂಕುತಿಮ್ಮ. ದೂರ ಹೋಗ್ಬೋದು, ಮನಸ್ಸು ಬಿಟ್ಟು ಹೋಗ್ಲಿಕ್ಕೆ ಆಗ್ತದ? ಹಿಂದೆಲ್ಲ
ತಪ್ಪು ಮಾಡಿದರೆ ಮಾಸ್ಟ್ರು ಕೈ ಮೇಲೆ ಹೊಡಿತಿದ್ರು, ಹೀಗೆ ಕೈ ಹಿಡಿ ಅಂತ ಹೇಳೋದು, ಬೆತ್ತದಲ್ಲಿ ಟಪ್ ಅಂತ ಒಂದು ಪೆಟ್ಟು ಕೊಡ್ತಿದ್ರು. ಹೌದು, ತಪ್ಪಿಸ್ಕೊಳ್ತಿದ್ರು ಕೆಲವು ಮಕ್ಕಳು. ಆದರೆ ಯಾರು ತಪ್ಪಿಸ್ಕೊಳ್ತಾರೋ ಅವರಿಗೆ ಜಾಸ್ತಿ ಪೆಟ್ಟು, ಮಾಸ್ಟ್ರು ಕುರ್ಚಿಯಿಂದ ಎದ್ದು ಬಂದು ಹೊಡಿತಾರೆ. ಹಾಗೆ ಜೀವನದ ಪೆಟ್ಟುಗಳು, ಕಷ್ಟಗಳು, ನಷ್ಟಗಳಂತ ಏನಿದೆಯೋ ಪ್ರಾರಬ್ಧ ವಶದಿಂದ ಬರುವಂಥದ್ದೇ. ನಾವು ಇಲ್ಲಿ ತಪ್ಪಿಸ್ಕೊಂಡು ಇನ್ನೊಂದು ಕಡೆಗೆ ಹೋದ ಮಾತ್ರಕ್ಕೆ ಇಲ್ಲ, ಕಷ್ಟಗಳ ಅಲ್ಲಿ ಬೇರೆ ಬಾಸ್ ಬರ್ತಾನೆ, ಇಲ್ಲಿ ಈ ಹೆಂಡತಿಯಲ್ಲ ಇನ್ನೊಬ್ರು ಯಾರೋ ವ್ಯಕ್ತಿ ಬರ್ತಾನೆ. ಸಮಸ್ಯೆ ಅನ್ನುವಂಥದ್ದು ಹೊರಗಡೆಗೆ ಇರುವಂಥದ್ದಲ್ಲ, ಒಳಗಡೆಗೆ ಇರುವಂಥದ್ದು. ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಗೇತ್. ನಿನ್ನನ್ನು ನೀನು ಮೇಲೆತ್ಕೋ. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯುಪಪದ್ಯತೆ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ. ಜೀವನ ಎನ್ನುವ ರಣರಂಗದ ಮಧ್ಯದಲ್ಲಿ ಶಾಂತಿ ಸಮಾಧಾನವನ್ನು ಪಡೆಯಬೇಕು. ಭಗವದ್ಗೀತೆಯನ್ನು ತಿಳಿದುಕೊಳ್ಬೇಕು. ಮೊದಲ ಸ್ಟೆಪ್, ಮೊದಲ ಹಂತ ಏನಪ್ಪ ಅಂದರೆ ಶ್ಲೋಕಗಳನ್ನು ಪಠಣ ಮಾಡೋದು. ಅಜ್ಞೇಭ್ಯೋ ಗ್ರಂಥಿನ ಶ್ರೇಷ್ಠಾ, ಗ್ರಂಥಿಭ್ಯೋ ಧಾರಿಣೋ ವರಾಹ, ಧಾರಿಭ್ಯೋ ಜ್ಞಾನಿನ ಶ್ರೇಷ್ಠಾ, ಜ್ಞಾನಿಭ್ಯೋ ವ್ಯವಸಾಯಿನಃ ಅಂತ ಒಂದು ಮಾತಿದೆ. ಮೊದಲು ಭಗವದ್ಗೀತೆ ಅಂತ ಪುಸ್ತಕ ಇದೆ ಅಂತ ಗೊತ್ತಾಗಬೇಕು ನಮಗೆ, ಅದು ಮುಖ್ಯ. ಅದೇ ದೊಡ್ಡ ಸಮಸ್ಯೆ ಆಗಿದೆ ನಮ್ಮಲ್ಲಿ ಇವಾಗ. ಅನ್ಯಮತೀಯರಿಗೆ ತಮ್ಮ ಧರ್ಮಗ್ರಂಥ ಯಾವುದು ಅಂದರೆ ಥಟ್ಟನೆ ಹೇಳಿಬಿಡ್ತಾರೆ. ನಮ್ಮ ಮಕ್ಕಳಿಗೆ ಧರ್ಮಗ್ರಂಥ ಯಾವುದು ಅಂದರೆ ಯಾವುದು ಅಂತ ವಿಚಾರ ಮಾಡೋ ಸ್ಥಿತಿ ಇದೆ. ಅಕಸ್ಮಾತ್ ಭಗವದ್ಗೀತೆ ವೇದಗಳು ಅಂತ ಹೇಳಿದರೂ ಕೂಡ ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಇದೆ? ಯಾಕೆ? ನಾವು ಮಾಡಿರ್ತಕ್ಕಂಥ ದೊಡ್ಡ ತಪ್ಪು, ನಾವು ಅಧ್ಯಯನ ಮಾಡಿಲ್ಲ, ಮುಂದಿನ ತಲೆಮಾರಿಗೆ ಅದನ್ನು ಹೇಳಿಕೊಡಲಿಲ್ಲ. ಅನ್ಯ ಧರ್ಮೀಯರಿಂದ ನಾವು ಕಲಿಯಬೇಕಾದಂತಹ ಒಂದು ಗುಣ ಏನು ಗೊತ್ತಿದೆಯಾ? ಅವರ ಧರ್ಮ ಗ್ರಂಥ, ಅವರ ಗುರುಗಳು, ಅವರ ಆಚರಣೆ, ಅದರ ಬಗ್ಗೆ ಬಲವಾದ ಶ್ರದ್ಧೆ, ಬಲವಾದಂತಹ ಒಂದು ಆಸಕ್ತಿ ನಾವು ಕಲ್ತ್ಕೊಳ್ಬೇಕು. ನಮ್ಮಲ್ಲಿ ಮಹೋನ್ನತವಾದ ಶ್ರೇಷ್ಠ ಗ್ರಂಥ ರಾಶಿಗಳಿವೆ. ಭಾರತಕ್ಕೆ, ಈ ದೇಶಕ್ಕೆ ಹೆಸರು ಬರಲಿಕ್ಕೆ ಕಾರಣವೇ ಜ್ಞಾನರಾಶಿಯಿಂದ. ಭಾಯಾಂ ರತಾಹ ಭಾರತಃ, ಭಾಸಿ ರತಾಹ ಭಾರತಃ, ಜ್ಞಾನದಲ್ಲಿ ರಮಿಸುವವರು ಅಂತ. ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರ, ಅಂತಹ ಅನೇಕ ಗ್ರಂಥಗಳು, ಅನೇಕ ಜನ್ಮವೆತ್ತಿ ಬಂದರೂ ಮುಗಿಸಲಿಕ್ಕೆ ಆಗದೇ ಇರುವಷ್ಟು ಗ್ರಂಥರಾಶಿ ನಮ್ಮ ದೇಶದಲ್ಲಿದೆ. ಆದರೆ ಅದನ್ನು ತಿಳಿದವರ ಸಂಖ್ಯೆ ಮಾತ್ರ ಬಹಳ ಅಪರೂಪ. ಮೊದಲು ಭಗವದ್ಗೀತೆ ಅಂತ ಇದೆ ಅಂತ ಗೊತ್ತಾಗಬೇಕು. ಎರಡನೇದು ಪುಸ್ತಕ ನೋಡಿ ಓದಲಿಕ್ಕೆ ಕಲಿಬೇಕು, ಪಾರಾಯಣ ಮಾಡಲಿಕ್ಕೆ ಕಲಿಬೇಕು. ಮೂರನೇದು ಸಾಧ್ಯ ಆದರೆ ಕಂಠಸ್ಥ ಮಾಡಬೇಕು. ಒಂದು ವಯಸ್ಸಾದ ಮೇಲೆ ಕಂಠಸ್ಥ ಮಾಡೋದು ಕಷ್ಟ, ಆದ್ದರಿಂದ ಮಕ್ಕಳಿರುವಾಗಲೇ ಅದನ್ನು ಹೇಳ್ಕೊಡ್ಬೇಕು. ಕಂಠಸ್ಥ ಆದಮೇಲೆ ಅದರ ಅರ್ಥಾನುಸಂಧಾನ ಮಾಡಬೇಕು. ಭಗವದ್ಗೀತೆಯನ್ನು ಹೇಳಿದ ಮಾತ್ರಕ್ಕೆ ಪಾಪಕ್ಷಯವಾಗ್ತದೆ, ನೆನಪಿರಲಿ. ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ಈ ಎರಡು ಗ್ರಂಥಗಳು ಮಹಾಭಾರತದಲ್ಲಿ ಬರತಕ್ಕಂಥದ್ದು. ಶಂಕರ ಭಗವತ್ಪಾದರು ಗೇಯಂ ಗೀತಾ ನಾಮ ಸಹಸ್ರಂ ಅಂತ ಭಜಗೋವಿಂದಮ್ಮೆಲ್ಲ ಹೇಳ್ತಾರೆ. ಗೀತಾ ಮತ್ತು ವಿಷ್ಣು ಸಹಸ್ರ ನಿತ್ಯವೂ ಪಠಣ ಮಾಡಬೇಕು ಅಂತ. ಹಾಗೆ ಭಗವದ್ಗೀತಾ ಕಿಂಚಿದಧೀತ ಎಂಬ ಮಾತನ್ನು ಕೂಡ ಹೇಳ್ತಾರೆ. ಪಾರಾಯಣ ಮಾಡಿದ ಮಾತ್ರಕ್ಕೆ ಪಾಪಕ್ಷಯವಾಗುತ್ತೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಆದರೆ ಭಗವದ್ಗೀತೆಯ ಅರ್ಥಾನುಸಂಧಾನವನ್ನು ನಾವು ಮಾಡಿದ ಪಕ್ಷದಲ್ಲಿ ಬದುಕು ಬದಲಾಗತ್ತೆ. ಸ್ವಾಮಿ ಚಿನ್ಮಯಾನಂದರು ಆ ಭಗವದ್ಗೀತೆಗೆ ಕೊಟ್ಟ ಹೆಸರು ಆರ್ಟ್ ಆಫ್ ಮ್ಯಾನ್ ಮೇಕಿಂಗ್ ಅಂತ. ಮನುಷ್ಯನನ್ನು ನಿರ್ಮಾಣ ಮಾಡುವ ಗ್ರಂಥ. ಅವರು MA LLM ಓದ್ದವರು, ಡಬಲ್ ಪೋಸ್ಟ್ ಗ್ರ್ಯಾಜುಯೇಟ್. ಬಾಲಕೃಷ್ಣ ಮೆನನ್ ಅಂತ ಕೇರಳದಲ್ಲಿ ಹುಟ್ಟಿದವರು. ಈ ಸನ್ಯಾಸಿಗಳೆಲ್ಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಾ ಇಲ್ಲ ಅನ್ನುವ ಕಾರಣಕ್ಕೆ ಸ್ವಲ್ಪ ಅವರಿಗೆ ಅಸಹನೆ ಇತ್ತು. ದೆಲ್ಲಿಯಲ್ಲಿ ಪತ್ರಕರ್ತರಾಗಿದ್ದವರು. ಈ ಸನ್ಯಾಸಿಗಳದೆಲ್ಲ ಬಂಡವಾಳ ಬಯಲು ಮಾಡಬೇಕು ಅಂತ ಹೇಳಿ ಹೃಷಿಕೇಶಕ್ಕೆ ಹೋದರು. ಇವ್ರ ಬಗ್ಗೆ ಒಂದು ಆರ್ಟಿಕಲ್ ಬರೆದು ಬಿಡ್ತೇನೆ ಪೇಪರಲ್ಲಿ ಅಂತ. ಅಲ್ಲಿ ಸ್ವಾಮಿ ಶಿವಾನಂದರ ಆಶ್ರಮ, ಡಿವೈನ್ ಲೈಫ್ ಸೊಸೈಟಿ ಅಂತ,
ಅಲ್ಲಿ ಸ್ವಾಮಿ ಶಿವಾನಂದರಿದ್ದರು. ಮೂಲತಃ ಅವರು ತಮಿಳುನಾಡ್ದವರು. ಕುಪ್ಪುಸ್ವಾಮಿ ಅಯ್ಯರ್ ಅಂತ ಅವ್ರ ಹೆಸರು. ಡಾಕ್ಟ್ರಾಗಿ ಸಿಂಗಾಪುರ್ ಮುಂತಾದ ದೇಶಗಳಲ್ಲಿ ಡಾಕ್ಟ್ರಾಗಿ ಪ್ರಾಕ್ಟೀಸ್ ಮಾಡಿ ನಂತರ ವಿರಕ್ತರಾಗಿ ಆ ಹಿಮಾಲಯದ ತಪ್ಪಲಲ್ಲಿ ಬಂದು ಸಾಧನೆಯನ್ನು ಮಾಡ್ತಾ ಅಲ್ಲಿ ಆಶ್ರಮವನ್ನು ಮಾಡಿಕೊಂಡಿದ್ದರು. ಡಿವೈನ್ ಲೈಫ್ ಸೊಸೈಟಿ, ದಿವ್ಯ ಜೀವನ ಸಂಘ ಅಂತ ಕನ್ನಡದಲ್ಲಿ ಕೆಲವು ಸಂಸ್ಥೆಗಳಿವೆ. ಅಲ್ಲಿ ಇವರು ಹೋದರು. ಬಾಲಕೃಷ್ಣ ಮೆನನ್ ಅಂದರೆ ಸ್ವಾಮಿ ಚಿನ್ಮಯಾನಂದರ ಪೂರ್ವಾಶ್ರಮದ ಹೆಸರು. ಅಲ್ಲಿ ಹೋಗಿ ನೋಡ್ತಾರೆ. ಪ್ರಾತಃ ಕಾಲ ಚತುರ್ವಾದನ ಉತ್ಥಾನ ಅವರದು. 4 ಗಂಟೆಗೆ ಏಳ್ತಾರೆ. ಯೋಗಾಸನ ಪ್ರಾಣಾಯಾಮಗಳನ್ನು ಮಾಡ್ತಾರೆ. ಭಗವದ್ಗೀತೆ ಮುಂತಾದ ಗ್ರಂಥಗಳನ್ನು ಪಾರಾಯಣ ಮಾಡ್ತಾರೆ. ಧ್ಯಾನಾಭ್ಯಾಸ ಮಾಡ್ತಾರೆ. ಉಳಿದವರಿಗೆ ಈ ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡ್ತಾರೆ. ಬಿಡಿಯುನ ವೇಳೆಯಲ್ಲಿ ಸ್ಟೆಥೋಸ್ಕೋಪ್ ಹಾಕ್ಕೊಂಡು ಜನಸೇವೆಯನ್ನು ಮಾಡ್ತಾರೆ. ಸಂಜೆ ಹೊತ್ತು ಮತ್ತೆ ಭಜನೆ, ಧ್ಯಾನ. 3-4 ದಿನಗಳ ಕಾಲ ಅವರ ಬಗ್ಗೆ ಆರ್ಟಿಕಲ್ ಬರೀಲಿಕ್ಕೆ ಹೋದಂತಹ ಬಾಲಕೃಷ್ಣ ಮೆನನ್ ಹೇಳ್ತಾರೆ, ಸ್ವಾಮೀಜಿ ನನಗೂ ಸನ್ಯಾಸ ಕೊಡಿ. ಯಾಕೆ? ಇದರಿಂದ ಜೀವನ ಬದಲಾವಣೆ ಆಗುತ್ತದೆ, ಲೌಕಿಕ ಜಗತ್ತಿನ ಮಾಹಿತಿಯಿಂದ ಅಲ್ಲ. ಅಧ್ಯಾತ್ಮ ಜೀವನವೇ ಬದುಕನ್ನು ಸುಧಾರಿಸುವ ಉಪಾಯ ಎಂಬುದನ್ನು ಕಂಡುಕೊಂಡವರು ಈಗ ಸ್ವಾಮೀಜಿ ಹೇಳ್ತಾರೆ, ನೀನು ಯಾಕೆ ಬಂದಿದ್ದು ಇಲ್ಲಿಗೆ? ನಾನು ಆರ್ಟಿಕಲ್ ಬರೀಲಿಕ್ಕೆ ಬಂದಿದ್ದು. ಓಹೋ, ಈಗ ಮತ್ತೇನು ಬದಲಾವಣೆ ಆಯಿತು? ಇಲ್ಲ, ನಿಮ್ಮ ಶಾಂತಿ, ಸಮಾಧಾನ, ತೃಪ್ತಿಯನ್ನು ನೋಡಿದ ಮೇಲೆ ನನಗೂ ನಿಮ್ಮ ಹಾಗೆ ಆಗಬೇಕು ಅನ್ನಿಸ್ತು. ಅಷ್ಟು ಸುಲಭವಾಗಿ ಪರ್ಮಿಷನ್ ಕೊಡಲಿಕ್ಕೆ ಆಗಲ್ಲ. ಹೋಗ್ರಿ ನೀವು, ನೋಡೋಣ, ಸಮಯ ಬರಲಿ ಅಂತ ಹೇಳಿ ಅನೇಕ ವರ್ಷಗಳ ನಂತರ ಇವರು ಪದೇ ಪದೇ ಪತ್ರ ಬರೋದು, ಅವರು ರಿಜೆಕ್ಟ್ ಮಾಡೋದು. ಕೊನೆಗೂ ಶಿವರಾತ್ರಿಯ ದಿನ ಅವರಿಗೆ ಸನ್ಯಾಸ ದೀಕ್ಷೆ ಕೊಟ್ಟರು. ಆ ಸ್ವಾಮಿ ಚಿನ್ಮಯಾನಂದರು ತಮ್ಮ ಇಡೀ ಜೀವನವನ್ನು ಪೂರ್ತಿ ಭಗವದ್ಗೀತೆಯನ್ನು ಪ್ರಚಾರ ಮಾಡಲಿಕ್ಕೆ ಮೀಸಲಾಗಿಟ್ಟರು. ಯಾಕೆ? ಭಗವದ್ಗೀತೆಯೊಂದನ್ನು ಚೆನ್ನಾಗಿ ಜನರಿಗೆ ಮುಟ್ಟಿಸಿ ಬಿಟ್ಟರೆ ಭಾರತೀಯ ಸಂಸ್ಕೃತಿ ಸದಾ ಬೆಳಗತ್ತೆ ಎನ್ನುವುದನ್ನು ಅವರು ಕಂಡುಕೊಂಡರು. ಆದ್ದರಿಂದ ಆ ಗೀತೋಪದೇಶದ ಫೋಟೋದಲ್ಲಿ ನಾವು ಮೊದಲು ಕಾಣತಕ್ಕಂಥ ದೃಶ್ಯ, ರಣರಂಗದ ಮಧ್ಯೆ ಕೃಷ್ಣಾರ್ಜುನರ ಸಂವಾದ ನಡೀತಾ ಇದೆ. ಎರಡನೇ ಸಂಗತಿ ಏನಪ್ಪ ಅಂದರೆ, ಕೃಷ್ಣ ನಮಸ್ಕಾರ ಮಾಡಿದ್ದಾನೆ. ಮೊದಲನೇ ಸಂಗತಿ ಕರ್ಮಯೋಗ ಎಂಬುದಾಗಿ. ಕರ್ಮಯೋಗ ಅಂತ ಹೇಳಿದರೆ ಏನು? ಎಲ್ಲಿಗೂ ದೂರ ಹೋಗೋದಲ್ಲ, ನಮ್ಮ ನಿತ್ಯ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಅದನ್ನು ಅಧ್ಯಾತ್ಮ ಸಾಧನೆಯಾಗಿ ಪರಿವರ್ತಿಸಿಕೊಳ್ಳುವಂಥದ್ದು. DVGಯ ಭಾಷೆಯಲ್ಲಿ ಹೇಳೋದಾದರೆ, ಇರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನು ಬಿಡದೆ ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಇಡೀ ಕರ್ಮಯೋಗದ ಸೂತ್ರವನ್ನು ಒಂದು ಕಗ್ಗದಲ್ಲಿ ಹೇಳಿದ್ದಾರೆ. ಇರುವ ಕೆಲಸವ ಮಾಡು ಕಿರಿದನದೆ ಮನವಿಟ್ಟು ದೊರೆತುದ ಪ್ರಸಾದವೆಂದುಣ್ಣು ಗೊಣಗಿಡದೆ ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ. ಅರ್ಥ ಆಗ್ತದೆ ಅಂತ ಭಾವಿಸ್ತೇನೆ ನಾನು. ಹೊರಡು ಕರೆ ಬರಲ್ ಅಳದೆ, ಕೊನೆಯ ಕರೆ ಬಂದಾಗ ಅಳದೆ ನಡೆದು ಬಿಡು ಅಂತ ಕರ್ಮಯೋಗ ಆಯಿತು. ಇನ್ನೊಂದು ಏನಪ್ಪ ಅಂದರೆ ಭಕ್ತಿ ಯೋಗ. ಅರ್ಜುನ ನಮಸ್ಕಾರ ಮಾಡಿದ್ದಾನೆ, ಕೃಷ್ಣನ ಪದತಲಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಿದ್ದಾನೆ. ಮೊದಲು ಭಾವ ನೆಂಟ ಅಂತ ಭಾವಿಸಿಕೊಂಡವನು ಈಗ ಗೊತ್ತಾಗಿದೆ ಕೃಷ್ಣ ಯಾರು ಅಂತ. ಕೃಷ್ಣ ಜಗತ್ ಸೃಷ್ಟಿ ಸ್ಥಿತಿಲಯಕರ್ತನಾದಂತಹ ಪರಮಾತ್ಮ ಎಂಬುದನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಅಧ್ಯಾಯ 7ರಿಂದ ಆರಂಭ ಮಾಡಿ ಅಧ್ಯಾಯ 12ರ ತನಕ ಭಕ್ತಿಯೋಗ. ಭಗವಂತನನ್ನು ಪ್ರೀತಿಸುವುದು ಹೇಗೆ, ಭಕ್ತರು ಯಾರು, ಭಕ್ತಿಯ ಮಾರ್ಗದಲ್ಲಿ ನಡೆಯುವುದಕ್ಕಿರತಕ್ಕಂತಹ ದಾರಿಗಳು ಯಾವುದು, ಅತ್ಯಂತ ಸುಂದರವಾಗಿ ವರ್ಣಿಸಿರುವ ಮಧ್ಯಮ ಷಟ್ಕ ಅಂತ ಕರೀತಾರೆ. ಅದರಲ್ಲಿ ಒಂದು ಮಾತು ಹೇಳ್ತಾನೆ ಕೃಷ್ಣ, ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯಯಾಪ ಹೃತಜ್ಞಾನಾಃ ಆಸುರಂ ಭಾವಮಾಶ್ರಿತಾಃ. ಎಷ್ಟೋ ಜನ ಕೇಳ್ತೇವಲ್ಲ, ದೇವರಲ್ಲಿ ಭಕ್ತಿ ಯಾಕೆ ಬರಲ್ಲ ನಮಗೆ ಅಂತ. ಅದಕ್ಕೆ ಕೃಷ್ಣ ಕೊಟ್ಟ ಉತ್ತರ ಏನು? ದುಷ್ಕೃತಿನಃ ನ ಮಾಂ ಪ್ರಪದ್ಯಂತೆ ಅಂತ. ಯಾರಲ್ಲಿ ಪಾಪ ಇದೆಯೋ ಅವರಿಗೆ ಭಗವಂತನಿಗೆ ಶರಣಾಗಬೇಕು ಅಂತ ಅನಿಸೋದಿಲ್ಲ ಅಂತ ಹೇಳ್ತಾನೆ. ಭಗವಂತನಲ್ಲಿ ಶ್ರದ್ಧೆ ಮತ್ತು ಭಕ್ತಿ
ಇದೆ ಅಂದ್ರೆ ಅರ್ಥ ಪೂರ್ವದ ಸುಕೃತ ಪುಣ್ಯ ಇದೆ ಅಂತ. ಮೋಘಾಶ ಮೋಘಕರ್ಮಾಣ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಂ ಆಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಃ. 9ನೇ ಅಧ್ಯಾಯದ ಅದೇ ವಿಷಯ ಹೇಳ್ತಾನೆ ಅವನು. ರಾಕ್ಷಸಿ ಆಸುರಿ ಪ್ರಕೃತಿಯನ್ನು ಉಳ್ಳವರು ವ್ಯರ್ಥ ಕರ್ಮ, ವ್ಯರ್ಥ ಜ್ಞಾನ, ವ್ಯರ್ಥ ಆಶೆ ಉಳ್ಳವರಾಗಿ ಬದುಕ್ತಾರೆ ಅಂತ. ಅಂದರೆ ಅರ್ಥ ಇಷ್ಟೇ, ಭಗವಂತನಲ್ಲಿ ಭಕ್ತಿ ಬರಬೇಕು ಅಂದರೆ ಪಾಪಕ್ಷಯವಾಗಿರಬೇಕು. ಅದನ್ನು ರಿವರ್ಸ್ ಮಾಡಿದರೆ ಅರ್ಥ ಇಷ್ಟೇ, ನಮ್ಮ ಪಾಪಕ್ಷಯವಾಗಬೇಕು ಅಂದರೆ ಭಗವಂತನಲ್ಲಿ ಭಕ್ತಿ ಮಾಡಬೇಕು ಅಷ್ಟೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ. ಭಗವಂತನಿಗೆ ಅನನ್ಯವಾಗಿ ಶರಣಾದರೆ ಮತ್ಕರ್ಮಕೃನ್ ಮತ್ಪರಮಃ ಮದ್ಭಕ್ತ ಸಂಗವರ್ಜಿತ, ಅವನನ್ನೇ ಆಶ್ರಯಿಸಿ ಯಾರು ಅವನನ್ನು ಸ್ಮರಣೆ ಮಾಡ್ತಾರೋ ಅವರ ಪಾಪ ಕ್ಷಯವಾಗ್ತಾ ಚಿತ್ತದಲ್ಲಿ ಶಾಂತಿ ಸಮಾಧಾನ ತೋರುತ್ತೆ ಎಂಬುದಾಗಿ ಹೇಳ್ತಾನೆ. ಸುಕೃತಿಗಳು 4 ಜನ ಅಂತ ಹೇಳ್ತಾನೆ, ಪುಣ್ಯಾತ್ಮರಲ್ಲಿ 4 ವಿಧ ಅಂತ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀ ಚ ಭರತರ್ಷವ. ಪುಣ್ಯಾತ್ಮರಲ್ಲಿ 4 ರೀತಿ, ಸ್ವಲ್ಪ ಕಡಿಮೆ ಪುಣ್ಯ, ಜಾಸ್ತಿ ಪುಣ್ಯ, ಅತಿ ಹೆಚ್ಚು ಪುಣ್ಯ ಇರುವವರು ಅಂತ. ಕಡಿಮೆ ಪುಣ್ಯ ಇರುವವರು ಭಗವಂತನ ಹತ್ರ ಹೋಗ್ತಾರೆ, ಅದು ಕೊಡು ಇದು ಕೊಡು ಅಂತ ಕೇಳ್ಕೊಳ್ತಾರೆ. ಮತ್ತೊಬ್ಬರು ಏನು ಕೊಡು ಅಂತ ಕೇಳಲ್ಲ, ಕಷ್ಟ ನಿವಾರಣೆ ಮಾಡು ಅಂತ ಕೇಳ್ತಾರೆ. ಜಾಸ್ತಿ ಪುಣ್ಯ ಇದ್ದವರು ಭಗವಂತ ಜ್ಞಾನ ಭಕ್ತಿ ವೈರಾಗ್ಯ ಕೊಡು, ಇನ್ನೇನು ಬೇಡ ಅಂತ ಹೇಳ್ತಾರೆ. ನಿಷ್ಕಾಮ ಭಕ್ತರು. ಅದಕ್ಕಿಂತಲೂ ಪುಣ್ಯಾತ್ಮರು ಯಾರಪ್ಪ ಅಂತ ಹೇಳಿದರೆ ಭಗವಂತ ಬೇರೆ ನಾನು ಬೇರೆ ಅಲ್ಲ ಅಂತ ತಿಳ್ಕೊಳ್ತಾರೆ. ಜ್ಞಾನಿ ಭಕ್ತರು ಅಂತ ಕರೀತಾರೆ. ಅಂಥ ಭಕ್ತರು ಸುಕೃತಿಗಳು ಅಂತ ಹೇಳ್ತಾರೆ. ಹಾಗೆ ಭಕ್ತಿಯ ಬಗ್ಗೆ ಬೇಕಾದ ಎಲ್ಲ ಮಾಹಿತಿ, ವಿಶೇಷವಾಗಿ 12ನೇ ಅಧ್ಯಾಯದ ಕೊನೆ 8 ಶ್ಲೋಕಗಳನ್ನು ಭಕ್ತಾಷ್ಟಕ ಅಂತ ಕರೀತಾರೆ. ಭಗವಂತ ತನ್ನ ಭಕ್ತರನ್ನು ಹೊಗಳಿದ್ದಂತಹ 8 ಶ್ಲೋಕಗಳು. ಸಾಮಾನ್ಯವಾಗಿ ಭಕ್ತರು ಭಗವಂತನನ್ನು ಹೊಗಳ್ತಾರೆ, ಆದರೆ ಅಲ್ಲಿ ಭಗವಂತನೇ ಭಕ್ತರನ್ನು ಹೊಗಳ್ತಾರೆ. ನಿಜವಾದ ಭಕ್ತರು ಯಾರು ಅಂತ ನಾವು ಚೆಕ್ ಮಾಡಬೇಕಾದ್ರೆ 12ನೇ ಅಧ್ಯಾಯ ಕೊನೆ 8 ಶ್ಲೋಕವನ್ನು ನೋಡಬೇಕು. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣಗೇವಚ. ನಾನು ತಿಳ್ಕೊಳ್ತೇವೆ, ನಾವು ತುಂಬ ದೊಡ್ಡ ಭಕ್ತರು, ತುಂಬ ಪೂಜೆ ಮಾಡ್ತೇವೆ, ತುಂಬ ಭಜನೆ ಮಾಡ್ತೇವೆ, ತುಂಬ ದೇವಸ್ಥಾನಕ್ಕೆ ಹೋಗ್ತೇವೆ ಅಂತ ತಿಳ್ಕೊಳ್ತೇವೆ. ಆದರೆ ಕೃಷ್ಣ ಸರ್ಟಿಫಿಕೇಟ್ ಕೊಟ್ಟಿದ್ಯಾರಿಗೆ? ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಃ ಕರುಣಗೇವಚ. ಸರ್ವಾತ್ಮ ಭಾವ ಇದೆಯಾ ನಿಮಗೆ? ಎಲ್ಲರಲ್ಲಿ ದ್ವೇಷ ತೊಲಗಿ ಹೋಗಿದೆಯಾ? ಎಲ್ಲರನ್ನೂ ಪರಮಾತ್ಮ ಭಾವದಿಂದ ನೋಡುವ ಶಕ್ತಿ ಇದೆಯಾ? ಜೀವನದಲ್ಲಿ ಕಷ್ಟ ಸುಖಗಳು ಬಂದಾಗ ಸಮತ್ವ ಬುದ್ಧಿಯಿಂದ ನೋಡುವ ಸಾಮರ್ಥ್ಯ ಇದೆಯಾ? ನೀವು ಶ್ರೇಷ್ಠ ಭಕ್ತರು ಅಂತಾನೆ ಕೃಷ್ಣ. ಆದ್ದರಿಂದ ಭಕ್ತಿಯೋಗ ಅನ್ನೋದು ಬಹಳ ಮುಖ್ಯವಾದ ಭಾಗ ಭಗವದ್ಗೀತೆಯಲ್ಲಿರ್ತಕ್ಕಂಥದ್ದು. ಇನ್ನು ಕೊನೆಯ 6 ಅಧ್ಯಾಯ ಚರಮ ಷಟ್ಕ ಅಂತ ಹೇಳ್ತಾರೆ. ಕೊನೆಯ 6 ಅಧ್ಯಾಯಕ್ಕೆ ಚರಮ ಕೊನೆಯ ಷಟ್ಕ ಯಾವುದಪ್ಪ? 6 ಅಧ್ಯಾಯಗಳು. ಅದನ್ನು ಜ್ಞಾನಯೋಗ ಅಂತ ಹೇಳ್ತಾರೆ. ಆ ಫೋಟೋದಲ್ಲಿ ನೀವು ನೋಡಿದರೆ ಕೃಷ್ಣ ಹೀಗೆ ತೋರಿಸಿದ್ದಾನೆ. ಒಂದು ಕೈಯಲ್ಲಿ ಚಾವಟಿಯನ್ನು ಹಿಡ್ಕೊಂಡಿದ್ದಾನೆ, ಇನ್ನೊಂದು ಕೈಯಲ್ಲಿ ಹೀಗೆ ತೋರಿಸಿದ್ದಾನೆ. ಇದಕ್ಕೆ ಚಿನ್ಮುದ್ರಾ ಅಥವಾ ಜ್ಞಾನ ಮುದ್ರಾ ಅಂತ ಕರೀತಾರೆ. ಚಾವಟಿ ಏನಪ್ಪ ಅಂದರೆ ಇಂದ್ರಿಯ ನಿಗ್ರಹದ ಪ್ರತೀಕ. ಇಂದ್ರಿಯ ನಿಗ್ರಹ ಪೂರ್ವಕವಾದ ಜ್ಞಾನ ಪ್ರಾಪ್ತಿಯ ಬಗ್ಗೆ ಭಗವಂತ ಸೂಚಿಸ್ತಾ ಇದ್ದಾನೆ. ಎಷ್ಟು ಉತ್ತಮವಾದ ಮುದ್ರೆ ಅಂದರೆ ಇಡೀ ಉಪದೇಶ ಎಲ್ಲ ಇದರಲ್ಲೇ ಬಂದು ಹೋಗ್ತದೆ. ಮೌನ ವ್ಯಾಖ್ಯಾ ಪ್ರಕಟಿತ ಪರಬ್ರಹ್ಮ ತತ್ವಂ ಯುವಾನಂ. ದಕ್ಷಿಣಾಮೂರ್ತಿ ತೋರಿಸಿದ ಈ ಚಿನ್ಮುದ್ರೆ ನೋಡಿ, ಇದು ಜೀವಾತ್ಮನ ಪ್ರತೀಕ. ತೋರು ಬೆರಳು ಅಂತ ಹೇಳ್ತಾರೆ ಅಲ್ವಾ? ಇಂಗ್ಲೀಷ್ನಲ್ಲಿ ಇಂಡೆಕ್ಸ್ ಫಿಂಗರ್ ಅಂತ ಹೇಳ್ತಾರೆ. ಸಂಸ್ಕೃತದಲ್ಲಿ ತರ್ಜನಿ ಅಂತ ಹೇಳ್ತಾರೆ. ತರ್ಜಯತಿ ಇತಿ ತರ್ಜನಿ. ಇನ್ನೊಬ್ಬರಿಗೆ ಹೆದರಿಸೋದೋ ಬೈಯೋದೋ ಇದೇ ಬೆರಳಲ್ಲಿ. ಇದು ಜೀವಾತ್ಮದ ಪ್ರತೀಕ. ಈ ಹೆಬ್ಬೆರಳು ಪರಮಾತ್ಮನ ಪ್ರತೀಕ. ಯಾಕೆಂದರೆ ಈ 4 ಬೆರಳುಗೆ ಆಧಾರಭೂತವಾದದ್ದು ಹೆಬ್ಬೆರಳು. ಭಗವಂತನು ವಿಶ್ವಾಧಾರಂ ಅಂತ ಕರಿತೇವೆ, ಜಗತ್ತಿಗೆ ಆಧಾರ ಅವನು. ಆದ್ದರಿಂದ ಹೆಬ್ಬೆರಳು ಭಗವಂತನ ಪ್ರತೀಕ, ತೋರು ಬೆರಳು ಅನ್ನೋದು ಜೀವಾತ್ಮನ ಪ್ರತೀಕ. ಸಾಮಾನ್ಯವಾಗಿ ಈ ಜೀವಾತ್ಮ ಎನ್ನುವನು ಈ 3ರ ಜೊತೆಗೆ ಇರ್ತಾನೆ. ಈ 3 ಏನಪ್ಪ ಅಂದರೆ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ ಅಂತ. ಅಥವಾ ಸತ್ವ ರಜಸ್ಸು ತಮಸ್ಸು ಅಂತಲೂ ತೆಗೆದುಕೊಳ್ಬೋದು. ಅಥವಾ ಜಾಗೃತ್ ಸ್ವಪ್ನ ಸುಷುಪ್ತಿ ಅಂತ ತೆಗೆದುಕೊಳ್ಬೋದು. ಈ ಅವಸ್ಥಾ ತ್ರಯದೊಟ್ಟಿಗೆ ಸೇರಿರ್ತಾನೆ, ಅಥವಾ ಶರೀರ ತ್ರಯದೊಟ್ಟಿಗೆ ಸೇರಿರ್ತಾನೆ, ಅಥವಾ ತ್ರಿಗುಣಗಳೊಟ್ಟಿಗೆ ಸೇರಿರ್ತಾನೆ. ಜೀವಾತ್ಮ ನರಳುತ್ತಾ ಇರ್ತಾನೆ, ವ್ಯಥೆ ಪಡ್ತಾ ಇರ್ತಾನೆ, ಸಂಸಾರಿಯಾಗಿ ಇರ್ತಾನೆ. ಯಾವಾಗ ಜೀವಾತ್ಮನಿಗೆ ತನ್ನ ಸ್ವಸ್ವರೂಪದ ಜ್ಞಾನವಾಗ್ತದೋ
ತಾನು ಪರಮಾತ್ಮನಿಗೆ ಬೇರೆಯಲ್ಲ, ನಾನು ಪ್ರಕೃತಿಗೆ ಸೇರಿದವನಲ್ಲ, ನಾನು ಪುರುಷನಿಗೆ ಸೇರಿದವನು ಅಂತ ಗೊತ್ತಾಗ್ತಾನೋ ಅವನು ಬೆಂಡ್ ಆಗ್ತಾನೆ, ಪುರುಷನ ಕಡೆಗೆ ಬಾಗುತ್ತಾನೆ, ಶರಣಾಗತಿಯನ್ನು ಹೊಂದುತ್ತಾನೆ, ಜ್ಞಾನವನ್ನು ಪಡಿತಾನೆ. ಹಾಗೆ ಹೋಗ್ತಾ ಹೋಗ್ತಾ ಪರಮಾತ್ಮನಲ್ಲಿ ಒಂದಾಗಿ ಪೂರ್ಣನಾಗ್ತಾನೆ. ಅಲ್ಲಿ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಎಂಬಂತಹ ಭೇದವಿಲ್ಲದೆ ಪೂರ್ಣತೆಯ ಭಾವವನ್ನು ಪಡೆದುಕೊಳ್ತಾನಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಎನ್ನುವ ಆ ಪೂರ್ಣತ್ವದ ಸಂಕೇತವೇ ಚಿನ್ಮುದ್ರೆ. ಅದನ್ನು ಕೃಷ್ಣ ತೋರಿಸಿದ್ದಾನೆ. ಆ ಮೂಲಕವಾಗಿ 13ನೇ ಅಧ್ಯಾಯದಿಂದ ಆರಂಭ ಮಾಡಿ 16ನೇ ಅಧ್ಯಾಯದ ತನಕ ಜ್ಞಾನ ಯೋಗವನ್ನು, ಸ್ಪೆಷಲಿ 15ನೇ ಅಧ್ಯಾಯದ ತನಕ ಜ್ಞಾನದ ಉಪದೇಶವನ್ನು ಕೊಡ್ತಾನೆ, ಆತ್ಮಜ್ಞಾನದ ಉಪದೇಶವನ್ನು ಕೊಡ್ತಾನೆ. ಹಾಗೆ ಕರ್ಮ, ಭಕ್ತಿ ಮತ್ತು ಜ್ಞಾನದ ಒಂದು ಒಟ್ಟು ಸಂಗ್ರಹ ಭಗವದ್ಗೀತೆ. ಆದ್ದರಿಂದ ವೇದದ ಒಂದು ಸೂಕ್ಷ್ಮವಾದ ರೂಪವೇ ಭಗವದ್ಗೀತೆ ಅಂತ ಹೇಳಬೇಕು. ವೇದದಲ್ಲಿಯೂ ಕೂಡ ಕರ್ಮಕಾಂಡ, ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡ ಎಂಬುದಾಗಿ ಕಾಂಡತ್ರಯಾತ್ಮಕವಾದದ್ದು ವೇದ. ವೇದವೆಲ್ಲ ಅಧ್ಯಯನ ಮಾಡಿ ಅರ್ಥ ಮಾಡಿಕೊಳ್ಳೋದು ನಮ್ಮ ಈ ಕಲಿಯುಗದಲ್ಲಿ ಕಷ್ಟ ಅಂತ ಭಾವಿಸಿ ಕೃಷ್ಣ ಏನು ಮಾಡ್ತಾನೆ, ಸಾಮಾನ್ಯ ಜನರು ಎಲ್ರಿಗೂ ವೇದದ ಸಾರ ಸಿಗಬೇಕು. ಮೂಲ ವೇದವನ್ನು ಅಧ್ಯಯನ ಮಾಡಿ ಅರ್ಥ ಮಾಡಲಿಕ್ಕೆ ಆಗದಿದ್ರು ಅದರ ಸಾರದಿಂದ ಯಾರೂ ವಂಚಿತರಾಗಬಾರದು ಅಂಥೇಳಿ ಪಾರ್ಥೋ ವತ್ಸ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಶ್ರೀಕೃಷ್ಣ ಪರಮಾತ್ಮ ಕಾಂಡತ್ರಯಾತ್ಮಕವಾದ ವೇದವನ್ನು ಕಾಂಡತ್ರಯಾತ್ಮಕವಾದ ಭಗವದ್ಗೀತೆಯ ರೂಪದಲ್ಲಿ ನಮಗೆ ಕೊಟ್ಟಿದ್ದಾನೆ. ಸನಾತನ ಧರ್ಮಿಗಳಾದ ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತಂದುಕೊಳ್ಳುವುದಷ್ಟೇ ಅಲ್ಲ, ನಮ್ಮ ಜೊತೆಗಿರುವವರ ಬದುಕಿನಲ್ಲಿಯೂ ಕೂಡ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ. ಯಾವಾಗ ನಮ್ಮ ಯೋಚನೆ ಬದಲಾಗುತ್ತೋ, ನಮ್ಮ ಆಚರಣೆ ಬದಲಾಗುತ್ತೋ, ನಮ್ಮ ಸುತ್ತಲಿರುವವರ ಜೀವನ ಕೂಡ ಬದಲಾಗತ್ತೆ. ಅದು ನಾವೆಲ್ಲ ತಪ್ಪು ಮಾಡ್ತಾ ಇರೋದು ಎಲ್ಲಿ ಅಂದರೆ, ಹೊರಗಡೆ ಇರುವವ್ರನ್ನ ಸರಿ ಮಾಡಿ ನಾನು ಸರಿಯಾಗ್ತೇನೆ ಅಂತ ಅವನು ಅದೇ ಪ್ರಯತ್ನ ಮಾಡ್ತಾ ಇರ್ತಾನೆ, ಅಲ್ಲಿ ತೊಂದರೆ ಆಗೋದು. ನಮ್ಮನ್ನು ನಾವು ಸರಿಪಡಿಸಿಕೊಳ್ತೇವೋ ಪ್ರಪಂಚ ಸರಿಯಾಗ್ತಾ ಹೋಗುತ್ತೆ. ಈ ಅದ್ಭುತವಾದ ಜ್ಞಾನ ಭಂಡಾರವನ್ನು ನಾವು ಗಳಿಸಿಕೊಳ್ಳೋಣ ಹಾಗೂ ಮುಂದಿನ ತಲೆಮಾರಿಗೆ ಅದನ್ನು ಹಂಚೋಣ ಅಂತ ಹೇಳ್ತಾ, ಇಂಥ ಮಹತ್ ಕಾರ್ಯದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಭಗವಂತನ ಪೂರ್ಣಾನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ. ಶರಣಾಯ್ತು ಜೀವ ನಿನ್ನ ಪಾದಕ್ಕೆ, ಈ ಪಾದವು ಮೈಸೋಕಲು ನನ್ನಲ್ಲಿ ಎಂಥ ಆನಂದವು. ಭೂಮಿಗೆ ಬಂದ ದೇವಕಿ ಕಂದ ನಾ ಬೇಡಲು ನನ್ನ ಕಾಪಾಡಲು, ನಾ ಬೇಡಲು ನನ್ನ. ಏನಯ್ಯ ತಲೆ ಎಲ್ಲ ಮಾತಾಡ್ತೀಯ, ದುಡ್ಡು ಕೊಡಲ್ವಾ? ಹಾಕಲ್ಲ ಸರ್, ನಮಗ್ ಲಾಸ್ ಆದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದನೇ ಶುರುವಾಗ್ಲಿ. ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ. ಸಾಲ್ದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್